250 ಸರ್ಕಾರಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಬ್ಯಾಗ್ ವಿತರಿಸಿದ ಹೊಂಗಿರಣ ಜನಸೇವಾ ಟ್ರಸ್ಟ್. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪುಷ್ಟಿ ತುಂಬುತ್ತಿರುವ ಸಂಸ್ಥಾಪಕ ಲಕ್ಷ್ಮೀ ಸಾಗರ್. 3ನೇ ಹಂತದಲ್ಲಿ ನಾಗಸಂದ್ರ, ಹುದುರಾಶ್ವತ್ಥ ಮತ್ತು ಹುದುಗೂರು ಸರ್ಕಾರಿ ಶಾಲೆಗಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಯಶಸ್ವಿ. ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ. ಹೊಂಗಿರಣ ಜನಸೇವಾ ಟ್ರಸ್ಟ್ ವತಿಯಿಂದ 3ನೇ ಹಂತವಾಗಿ ಇಂದು ನಾಗಸಂದ್ರ, ಹುದುರಾಶ್ವತ್ಥ ಮತ್ತು ಹುದುಗೂರು ಗ್ರಾಮಗಳ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ವಿತರಿಸಲಾಯಿತು. ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಹೊಂಗಿರಣ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಲಕ್ಷ್ಮೀ ಸಾಗರ್ ಅವರ ಸಾರಥ್ಯದಲ್ಲಿ ವಿತರಿಸಲಾಯಿತು. ಈ ಕಾರ್ಯಕ್ರಮಗಳ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎಸ್ ಶಿವಶಂಕರ್ ರೆಡ್ಡಿ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಕೆಪಿ ನಾರಾಯಣಪ್ಪ, ಹಿಂದುಳಿದ ವರ್ಗಗಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರಪ್ಪ, ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಜಗನ್ನಾಥ್ ಮತ್ತು ಕೆಎಸ್ಆರ್ ಸೇನೆಯ ಅಧ್ಯಕ್ಷ ನಾಗರಾಜು ಹಾಗೂ ಇನ್ನಿತರೆ ಮುಖ್ಯ ಅತಿಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮ ಕುರಿತು ಮಾತನಾಡಿದ ಎನ್ಎಸ್ ಶಿವಶಂಕರ್ ರೆಡ್ಡಿ ಮಾತನಾಡುತ್ತಾ, ನಾನು ಕೂಡ ಇದೇ ಗ್ರಾಮದ ನಾಗಸಂದ್ರ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ನಂತರ ಶಾಸಕನಾಗಿ ಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದೆ. ನೀವು ಕೂಡ ಒಳ್ಳೊಳ್ಳೆ ಅಧಿಕಾರಿಗಳು ಮತ್ತು ಉನ್ನತ ಹುದ್ದೆಯಲ್ಲಿ ಇರಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಮತ್ತು ಈಗ ಲಕ್ಷ್ಮೀ ಸಾಗರ್ ನಿಮಗೆ ಪುಸ್ತಕ ಬ್ಯಾಗ್ ಎಲ್ಲ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಓದಬೇಕು. ಆಮೇಲೆ ನೀವೇನೋ ಮಾಸ್ಟ್ರು ಕಂಪ್ಯೂಟರ್ಸ್ ಇಟ್ಕೊಳ್ಳೋಕ್ಕೆ ಈಗ ನೀವು ಹೊಸ ಕಟ್ಟಡ ಅವೆಲ್ಲ ಆಗದೇ ಇರೋ ಕೆಲಸ. ನಿಮ್ಮಲ್ಲಿ ಯಾವುದೊಂದು ಒಳ್ಳೆ ಬಿಲ್ಡಿಂಗ್ ಇದೆ, ಕಟ್ಟಡ ಇದೆ ನೋಡ್ರಿ, ಅದನ್ನು ಇಮಿಡಿಯೇಟ್ಲಿ ಯಾರಿಗಾದರೂ ಸ್ಪಾನ್ಸರ್ ಮಾಡಿಸಿ ಅದನ್ನು ಕಂಪ್ಯೂಟರ್ ಲ್ಯಾಬ್ ಮಾಡೋದಕ್ಕೆ. ಲಕ್ಷ್ಮೀ ಸಾಗರ್ ಅವರ ಸಮಾಜಮುಖಿ ಕೆಲಸಗಳನ್ನು ಪ್ರಶಂಸಿಸಿದರು. ಕಾರ್ಯಕ್ರಮ ಕುರಿತು ಮಾತನಾಡಿದ ಡಾಕ್ಟರ್ ಕೆಪಿ ನಾರಾಯಣಪ್ಪ, ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ. ಇವತ್ತು ಪುಸ್ತಕ ಮತ್ತು ಬ್ಯಾಗ್ ತೆಗೆದುಕೊಳ್ಳುವ ಜೊತೆಗೆ ಮುಂದೆ ಒಂದು ದಿನ ನೀವು ಓದುತ್ತಿರುವ ಶಾಲೆಗಳಿಗೆ ಇದೇ ರೀತಿ ಪುಸ್ತಕಗಳನ್ನು ನೀಡಬೇಕೆಂದು ತಿಳಿಸಿದರು. ಇನ್ನು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಲಕ್ಷ್ಮೀ ಸಾಗರ್ ಮಾತನಾಡಿ, ನಾನು ಸಹ ಹುಟ್ಟಿದಾಗಿನಿಂದಲೂ ಅಗರ್ಭ ಶ್ರೀಮಂತನಲ್ಲ. ನನ್ನ ಕಷ್ಟಾರ್ಜಿತವಾಗಿ ಬಂದ ಸ್ವಲ್ಪ ಶ್ರಮದಿಂದ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕೆಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಎಂದು ಹೇಳಿದರು. ಮಕ್ಕಳಿಗೆ ಪ್ರೋತ್ಸಾಹ ನೀಡಿ, ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು. ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರೋದ್ರಿಂದ ತುಂಬ ಕಷ್ಟ ಇರುತ್ತಿಲ್ಲ ಅಂತಲ್ಲ, ಆದರೆ ಅವ್ರು ಓದೋದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನಂತರ ಮಾತನಾಡಿದ ಹಿಂದುಳಿದ ವರ್ಗಗಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರಪ್ಪ, ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಸೌಲಭ್ಯಗಳಿವೆ, ನೀವೆಲ್ಲ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶಾಲೆಗೆ ಕೀರ್ತಿ ತರಬೇಕೆಂದು ತಿಳಿಸಿದರು. ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬೆಂಬಲ ನೀಡುತ್ತಿರುವುದು ಪುಣ್ಯದ ಕೆಲಸವಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಬ್ಯಾಗ್ ವಿತರಿಸುವ ಗುರಿಯನ್ನು ಹೊಂದಿದ್ದು, ಲಕ್ಷ್ಮೀ ಸಾಗರ್ ಅವರ ಕೆಲಸಕ್ಕೆ ಶುಭವಾಗಲಿ. ಆಮೇಲೆ ಅಷ್ಟೊಂದು ಪ್ರೀತಿ ನಿಮ್ಮ ಮೇಸ್ಟ್ರಿಗೆ, ನಮ್ಮ ಹುಡುಗರು ಕೂಡ ನೋಟ್ ಪುಸ್ತಕ ಕೊಡಬೇಕು, ಆಮೇಲೆ ಈ ಥರದೇನು ಸವಲತ್ತಿದೆ ಸಿಗಬೇಕು ಅಂತಕ್ಕಂಥ ಆಸೆ ಇದೆ, ಬಂದಿದ್ದಾರೆ, ಅದನ್ನು ಬಳಸ್ಕೊಳ್ಳಿ, ಚೆನ್ನಾಗಿ ಓದಿ. ವರದಿ ಭಾಸ್ಕರ್ ರೆಡ್ಡಿ, ಸ್ವಾರಸ್ಯ ನ್ಯೂಸ್, ಗೌರಿಬಿದನೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.